ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಹುರಿದ ಹೋಳಿಗೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಹುರಿದ ಹೋಳಿಗೆ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ ಕಡ್ಲಿಬ್ಯಾಳಿ, ನೆನೆಸಿದ ಕಡ್ಲಿಬ್ಯಾಳಿ 1 ಬಟ್ಲ ತೊಗೊಂಡಿದ್ದೀನಿ, ದೊಡ್ಡ ಬಟ್ಲ. ಆಮೇಲೆ ಅದ ಬಟ್ಲಾಲೆ 1 ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಅರಿಶಿನ 1-2 ಚುಟುಕಿ ಬೇಕಾಗ್ತೈತಿ, ಉಪ್ಪು 1-2 ಚುಟುಕಿ ಬೇಕಾಗ್ತೈತಿ, ಯಾಲಕ್ಕಿ ತೊಗೊಂಡಿದ್ದೇನೆ 1 ಚಮಚ, ಜಾಜಿಕಾಯಿ 1 ಸ್ವಲ್ಪ ಬೇಕಾಗ್ತೈತಿ. ಆಮೇಲೆ ಎಣ್ಣೆ, ತುಪ್ಪ ಮತ್ತು ಗೋಧಿ ಹಿಟ್ಟ 2 ಬಟ್ಲ ತೊಗೊಂಡಿದ್ದೀನಿ. ಬರ್ರೀಗ ಹುರಿದ ಹೋಳಿಗೆ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಬ್ಯಾಳಿ ಕುದ್ಸಾಕ ಕುಕ್ಕರ್ ತೊಗೊಂಡಿದ್ದೀನಿ. ಅದ್ರಾಗ ನೆನೆಸಿದ ಬ್ಯಾಳಿ ಹಾಕೋಣ. ಇವು ಬ್ಯಾಳಿ ನೋಡ್ರಿ ರಾತ್ರಿನ ನೆನೆ ಹಾಕ್ಬೇಕು. ಯಾಕೆ ನೆನೆಸಿದೇನಂದ್ರೆ ಇದು ಲಘುನ ಕುದೀತಾವ್ರಿ. 1 ಸೀಟಿಗೆ ಬ್ಯಾಳಿ ಕುದ್ದು ಬಿಡ್ತಾವ ಮತ್ತು ಹೋಳಿಗೆನೂ ಲಘು ಆಗ್ತಾವ. ಆಮೇಲೆ ಈ ಬಟ್ಲಾಲೆ 1 ಬಟ್ಲ ಕಡ್ಲಿಬ್ಯಾಳಿ ನೆನೆ ಹಾಕೀನಿ, ಅದ ಬಟ್ಲಾಲೆ 3 ಬಟ್ಲ ನೀರು ಹಾಕ್ಕೊಳ್ಳೋಣ ಇದ್ರಾಗ ಕುಕ್ಕರ್ನಾಗ. ಈಗ ಇದ್ರಾಗ 1-2 ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ, ಅಂದ್ರೆ ಕಲರ್ ಬರ್ತೈತಿ. ಆಮೇಲೆ 1-2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದನ್ನು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಮೇಲೆ ಇಟ್ಬಿಡೋಣ ಇದನ್ನು, ಕುಕ್ಕರನ್ನು. ವೀಕ್ಷಕರೇ, ಮೊದಲ ಗ್ಯಾಸ್ ಹಚ್ಕೊಳ್ಳೋಣ, ಆಮೇಲೆ ಕುಕ್ಕರ್ ಇಡೋಣ. ಮೀಡಿಯಮ್ ಫ್ಲೇಮ್ ಮ್ಯಾಗ 1 ಸೀಟಿ ತೆಗಿಯೋದು ನೋಡ್ರಿ. 1 ಸೀಟಿನಾಗ ಬ್ಯಾಳೆ ಕುದ್ದು ಬಿಡ್ತಾವೆ ನೋಡ್ರಿ. ಇಲ್ಲಿಕ ನೀವು ಹಂಗೆ ಬ್ಯಾಳಿ ಹಾಕ್ತಿರಲ್ಲ, ಅವಾಗ 5-6 ಸೀಟಿ ತೆಗಿಬೇಕಾಗ್ತೈತಿ. ಅವಾಗ ಒಂದೊಂದು ಸಲ ಕುದೀದಿಲ್ಲ. ಈ ರೀತಿ ಮಾಡಿದ್ರೆ 1 ಸೀಟಿದಾಗ ಬ್ಯಾಳಿ ಕುದ್ದು ಬರ್ತಾವೆ. ವೀಕ್ಷಕರೇ, ಬ್ಯಾಳಿ ಕುದಿತಕ್ಕ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. 2 ದೊಡ್ಡ ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಚಾನ್ಸಿದ್ದೈತಿದ. ಆಮೇಲೆ ಈಗ ಇದ್ರಾಗ 2 ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಆಮೇಲೆ 1-4 ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ಮತ್ತು 2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ ನೋಡ್ರಿ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಹಿಟ್ಟನ್ನು. ವೀಕ್ಷಕರೇ, ನಾವು ಎಷ್ಟು ನಾದ್ತೀವಲ್ಲ ಅಷ್ಟು ಹೋಳಿಗೆ ಚಲೋ ಬರ್ತಾವೆ ನೋಡ್ರಿ. ಹಿಂಗೆ ಚಲೋದಂಗೆಲ್ಲ ನಾದ್ಕೋಬೇಕಾ ಹಿಟ್ಟನ್ನು. ಈಗ ನೋಡ್ರಿ ಈ ಥರ ಮೆತ್ತಗಾಗಬೇಕಾ, ಚಪಾತಿಗಿಂತನೂ ಮೆತ್ತಗಿರ್ಬೇಕು ಇದು ಹಿಟ್ಟು. ಈಗ ಏನು ಮಾಡೋಣ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಅರ್ಧ ತಾಸು ನೆನೆ ಹಾಕಿಬಿಡೋಣ ಹಿಟ್ಟನ್ನು. ವೀಕ್ಷಕರೇ, 1 ಸೀಟಿ ಬಂದೈತಿ. ಈಗ ಕುಕ್ಕರು ಆರೈತಿ, ಪ್ರೆಷರ್ ಇಳ್ದೈತಿ. ಈಗ ಓಪನ್ ಮಾಡಿ ನೋಡೋಣ. ನೋಡ್ರಿಲ್ಲೇ ಬ್ಯಾಳಿ ಎಷ್ಟು ಚಂದ ಕುದ್ದವು, ಎಲ್ಲನೂ ಒಂದೇ ಥರ ಕುದ್ದವು. ಬರೀ 1 ಸೀಟಿದಾಗ ಕುದೀತದ ನೋಡ್ರಿ. ಭಾಳ ಈಸಿ ಇದೆ ಬ್ಯಾಳಿ ಕುದಿಸೋದ. ಈಗ ಇದನ್ನ ಬ್ಯಾಳಿನ ಸೋಸ್ಕೊಳ್ಳೋಣ. ವೀಕ್ಷಕರೇ, ಈ ಬ್ಯಾಳಿನ ಈಗ ಬಸ್ಕೊಂಡ ಈಗ ಇದನ್ನ ಬ್ಯಾಳಿ ಅಷ್ಟೇ ಈಗ ಅರೆಯೋದು ನೋಡ್ರಿ. ಅರೆದ ಆಮೇಲೆ ಬೆಲ್ಲ ಮಿಕ್ಸ್ ಮಾಡೋಣ. ವೀಕ್ಷಕರೇ, ಈಗ 1 ಬಟ್ಲ ತೊಗೊಂಡು ಇದನ್ನ ಬ್ಯಾಳಿನೆಲ್ಲ ಅರಿಯೋಣ. ಈಗ ಬೆಲ್ಲ ಮಿಕ್ಸ್ ಮಾಡೋದು ಬ್ಯಾಡ ನೋಡ್ರಿ. ಇದು ಬ್ಯಾಳಿನ ಹರ್ಕೊಂಡು ಮಿಕ್ಸ್ ಮಾಡೋಣ. ಯಾಕಂದ್ರೆ ಬ್ಯಾಳಿದಾಗ ನೀವು ಬೆಲ್ಲ ಹಾಕಿ ಕುದಿಸಿರಂದ್ರೆ ಒಂದೊಂದು ಸಲ ಏನಾಗ್ತೈತಿ, ಬೆಲ್ಲ ಹಾಕೋಣ ಬ್ಯಾಳಿ ಒಂಥರ ಕಬ್ಬೇರ್ದಂಗೆ ಗಟ್ಟಿ ಆಗಿಬಿಡ್ತಾವು. ಆಮೇಲೆ ಅದು ಹುರ್ನು ಸರಿ ಬರೋದಿಲ್ಲ. ನಾನು ಏನು ಮಾಡೋಣ ಅಂದ್ರೆ ಮೊದಲ ಬ್ಯಾಳಿ ಹರ್ಕೊಳ್ಳೋದು. ಹರಿದ್ಮೇಲೆ ಅದ್ರಾಗ ನೀವು ಬೆಲ್ಲ ಮಿಕ್ಸ್ ಮಾಡ್ರೆ ಎಷ್ಟು ಬೆಲ್ಲ ಹತ್ತೈತಿ, ಆಮೇಲೆ ಹುರ್ನ ಹೆಂಗೆ ಬೇಕಾಗ್ತೈತಿ ಅಂತ ತಿಳ್ಕೊಬೋದು ನಾವು. ಈಗ ನೋಡ್ರಿ, ಬಿಸಿ ಇದ್ದಾಗನೇ ಇದನ್ನು ಬ್ಯಾಳಿನ ಹರ್ಕೊಳ್ಳೋಣ. ವೀಕ್ಷಕರೇ, ನೋಡ್ರಿ ಇಲ್ಲಿ ಈ ಥರ ಎಲ್ಲ ಬ್ಯಾಳಿನ ಹರ್ಕೊಂಡಿದ್ದೀನಿ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಇದು ಬಂದೈತಿ. ಈಗ ಇದ್ರಾಗ ಏನು ಮಾಡೋಣ, ಬೆಲ್ಲ ಹಾಕಿ ಕುದಿಸ್ಕೊಳ್ಳೋಣ ಬರ್ರಿ. ಈಗ ವೀಕ್ಷಕರೇ, ಮೊದಲ ಗ್ಯಾಸ್ ಹಚ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಡೋಣ. ಪ್ಯಾನ್ದಾಗ ಈಗ ಕಡ್ಲಿ ಬ್ಯಾಳಿದ ಹರ್ಕೊಂಡಿದ್ದೇನಲ್ಲ ಇದನ್ನೆಲ್ಲ ಹಾಕ್ಕೊಳ್ಳೋಣ ಇದ್ರಾಗ ಪ್ಯಾನ್ಯಾಗ. ಈಗ ಇದ್ರಾಗ 1 ಬಟ್ಲ ಬೆಲ್ಲ ಹಾಕ್ಕೊಳ್ಳೋಣ. ಬ್ಯಾಳಿನೂ 1 ಬಟ್ಲ ತೊಗೊಂಡಿತ್ತು, ಈಗ ಬೆಲ್ಲನೂ 1 ಬಟ್ಲ ಹಾಕ್ಕೊಂಡು ಈಗ ಇದನ್ನೆಲ್ಲ ಚಲೋದಾಗ ಮಿಕ್ಸ್ ಮಾಡೋಣ. ವೀಕ್ಷಕರೇ, ನೋಡ್ರಿ ಇಲ್ಲಿ ಬೆಲ್ಲ ಎಲ್ಲ ಎಷ್ಟು ಚಂದ ಮಿಕ್ಸ್ ಆಗೈತಿ. ಈಗ ಹೂರ್ಣ ರೆಡಿ ಆಗೈತಿ. ಈಗ ಏನು ಮಾಡೋಣ, 1-2 ಚಮಚ ತುಪ್ಪ ಹಾಕ್ಕೊಳ್ಳೋಣ ಇದ್ರಾಗ, ಅಂದ್ರೆ ಮತ್ತಷ್ಟು ಟೇಸ್ಟ್ ಕೊಡ್ತದೆ ನೋಡ್ರಿ ಹೋಳಿಗೆಗೆ. ಆಮೇಲೆ ಯಾಲಕ್ಕಿ ಹಾಕ್ಕೊಳ್ಳೋಣ 1 ಅರ್ಧ ಚಮಚ. ಆಮೇಲೆ ಜಾಜಿಕಾಯಿನ ಒಂದು ಸ್ವಲ್ಪ ಹೆರದು ಹಾಕ್ಕೊಳ್ಳೋಣ, ಭಾಳ ಇಲ್ಲ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಜಾಜಿಕಾಯಿದೂ ಟೇಸ್ಟ್ ಮತ್ತು ವಾಸನೆ ಭಾರಿ ಅನ್ನಿಸ್ತೈತೆ ನೋಡ್ರಿ ಹೋಳಿಗೆಗೆ. ನೋಡ್ರಿ ಇಲ್ಲಿ ಒಂಚೂರು ಹಾಕ್ಕೊಳ್ಳೋಣ. ಈಗ ಏನು ಮಾಡೋಣ, ಮತ್ತೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಯಾಲಕ್ಕಿ, ಜಾಜಿಕಾಯಿ, ತುಪ್ಪ ಎಲ್ಲ ಚೆಂದಾಗಿ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಹೂರ್ಣ ನೋಡ್ರಿ ರೆಡಿ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ನಾವು ಹೋಳಿಗೆ ಮಾಡೋಣ ಬರ್ರಿ. ಈಗ
ವೀಕ್ಷಕರೇ ನೋಡ್ರಿ ಇಲ್ಲೇ ಹಿಟ್ಟು ಮಸ್ತಾಗಿ ನೆನೆದೈತಿ. ಈಗ ಏನು ಮಾಡೋಣ, ಒಂದು ಸಣ್ಣ ಉಳ್ಳಿ ತಗೊಂಡು ಚಪಾತಿ ಕಿತ್ತನು ಸ್ವಲ್ಪ ಕಡಿಮೆನ ತೊಗೋಬೇಕು. ಆಮೇಲೆ ಈ ಥರ ಹಿಂಗೆ ಬಟ್ಲ ಮಾಡ್ಕೋಬೇಕು. ನಡುಕ ದಪ್ಪ ಇರಬೇಕು, ದಂಡಿಗೆ ಸ್ವಲ್ಪ ತೆಳ್ಳಗಿರಬೇಕು. ಈಗ ಏನು ಮಾಡೋಣ, ಹೂರ್ಣ ತೊಗೊಳ್ಳೋಣ. ಈಗ ಹಿಟ್ಟು ಎಷ್ಟು ತೊಗೊಂಡೈತ್ರಲ್ಲ ಅಷ್ಟು ಹೂರ್ಣ ತೊಗೊಳ್ಳೋಣ. ನೋಡಿಲ್ಲ ಹಿಂಗೆ ಹೂರ್ಣ ತುಂಬ್ಕೋಬೇಕಾ. ಹಿಂಗೆ ಹೆಬ್ಬಟ್ಲೆ ಹಿಂಗೆ ಒತ್ಕೋಬೇಕು, ಒಳಗೆ ಒತ್ತಬೇಕಾ ಹೂರ್ಣ. ಆಮೇಲೆ ಹಿಂಗೆ ರೌಂಡ್ ಮಾಡಿ ಇದು ಎಕ್ಸ್ಟ್ರಾ ಇರ್ತೈತಲ್ಲ ಇದು ಹಿಟ್ಟು ತೆಗೆದು ಬಿಡೋದ. ತೆಗೆದ ಈಗ ಇದನ್ನಿಲ್ಲೇ ಪ್ರೆಸ್ ಮಾಡೋದ. ನೋಡ್ರಿ ಇಲ್ಲಿ ಈ ಥರ ತುಂಬ್ಕೋಬೇಕು ಹೂರ್ಣನ. ಈಗ ಲಟ್ಸೋನು ಬರ್ರಿ. ಈಗ ವೀಕ್ಷಕರೇ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳೋಣ ಹಿಂಗೆ ಹೋಳ್ಗೆ ಮನೆ ಮೇಲೆ. ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಣ. ಮೊದಲೇ ಇದು ಮಾಡೋದು ಬೇಡ, ಸ್ವಲ್ಪ ಒತ್ಕೊಳ್ಳೋಣ ಇದು, ಅಂದ್ರೆ ಎಲ್ಲ ಕಡೆ ಹೂರ್ಣ ಸರಿ ಇದಾಗ್ತೈತೆ ನೋಡ್ರಿ. ಆಮೇಲೆ ಲಟ್ಸೋಣ. ಈಗೇನು ಮಾಡೋಣ, ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಈಗ ಸಾವಕಾಶ ಲಟ್ಟಿಸ್ಬೇಕು ನೋಡ್ರಿ. ನೋಡ್ರಿ ಇಲ್ಲಿ ಈ ಥರ ಲಟ್ಸ್ಕೊಂಡಿದ್ದೇನೆ. ಈಗ ಬೇಯಿಸ್ಕೊಳ್ಳೋಣ ಬರ್ರಿ. ಈಗ ವೀಕ್ಷಕರೇ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ, ಆಮೇಲೆ ತವೆ ಇಡೋಣ. ತವೆ ಸ್ವಲ್ಪ ಕಾಯನ ಹೋಳ್ಗೆ ಬೇಯಿಸ್ಕೊಳ್ಳೋಣ ಬರ್ರಿ. ಈಗ ವೀಕ್ಷಕರೇ ತವೆ ಕಾದೈತಿ. ಈಗ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈಗಿದ ಲಟ್ಸಿದ್ದ ಹೋಳ್ಗೆ ಇದ್ರ ಮೇಲೆ ಹಾಕೋಣ. ಮತ್ತು ಸೈಡ್ಲೆ ಸ್ವಲ್ಪ ಎಣ್ಣೆ ಬಿಡೋಣ. ವೀಕ್ಷಕರೇ ನೋಡ್ರಿ ಇಲ್ಲೇ ಈ ಥರ ಹಿಂಗೆ ಗುಳ್ಳಿ ಬರಾಕತ್ತಾನ ಇದನ್ನ ಹೋಳ್ಗಿನ ಹೊಳಸ್ಕೋಬೇಕ. ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೋಡಿರಿ ಮತ್ತೆ ಹಿಂಗೆ ಹೊಳಸ್ಬೇಕಾ. ಮತ್ತೀಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಚೆಂದಂಗೆ ಬೇಯಿಸ್ಕೊಂಡು ಎಣ್ಣೆ ಹಚ್ಚಿ. ವೀಕ್ಷಕರೀಗ ಹೋಳಿಗೆ ಬೇಯ್ತೈತಿ. ಈಗ ಇದನ್ನ ಒಂದು ತಾಟ್ನಾಗ ಹಾಕ್ಕೊಳ್ಳೋಣ. ಅದೇ ಥರ ಎಲ್ಲ ಹೋಳ್ಗಿನೂ ಬೇಯಿಸ್ಕೊಳ್ಳೋಣ. ಈಗ ವೀಕ್ಷಕರೇ ಮಸ್ತಾಗಿ ಹೋಳ್ಗೆ ರೆಡಿ ಆಗ್ಯಾವ ನೋಡ್ರಿ. ನಿಮ್ಗೆ ಈ ವಿಡಿಯೋ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.